ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ತ್ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಮನೇಲೆ ತಂದೂರಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿರುತ್ತೆ ಈ ತಂದೂರಿ ಚಿಕನ್. ಸೊ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ ವೀಕ್ಷಕರೇ, ಈಗ ತಂದೂರಿ ಚಿಕನ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಹೋಲ್ ಲೆಗ್ ಪೀಸ್ ಅನ್ನ ತಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನೋಡಿ, ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮನೇಲೆ ಮಾಡಿಟ್ಕೊಂಡಿರೋಂತಹ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂತಾ ಇದ್ದೀನಿ. ಸೊ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. 2 ಹೋಲ್ ಲೆಗ್ ಪೀಸು, ಸೊ ಅರ್ಧ kg ಬರುತ್ತೆ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ, ಅಡಿಗೆ ಅರಿಶಿಣ. ಹಾಗೆ 1/4 ಕಪ್ ಆಗುವಷ್ಟು ಮೊಸರು ಅಥವಾ ಒಂದು 3-4 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಎವರೆಸ್ಟ್ ತಂದೂರಿ ಚಿಕನ್ ಮಸಾಲಾ ಪೌಡರ್ ಅನ್ನ ತಗೊಂಡಿದ್ದೀನಿ. ಸೊ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್. ಸೊ ಈ ಮಸಾಲಾ ಪೌಡರಲ್ಲಿ ಎಲ್ಲ ಮಸಾಲಾನೂ ಇರುತ್ತೆ. ಹಾಗಾಗಿ ನಾನು ಈ ಮಸಾಲಾ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಒಂದು ಅರ್ಧ ಪ್ಯಾಕೆಟ್ ಆಗುವಷ್ಟು ಹಾಕೊತಾ ಇದ್ದೀನಿ. ಅಥವಾ ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದು 4 ಸ್ಪೂನ್ ಆಗುವಷ್ಟು ತಂದೂರಿ ಮಸಾಲಾ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಈ ವಿಡಿಯೋನಲ್ಲಿ ಚಿಲ್ಲಿ ಪೌಡರ್ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಬೇಕಿದ್ದವರು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋರು ಖಾರದ ಪುಡಿಯನ್ನ, ಅಚ್ಚ ಖಾರದ ಪುಡಿಯನ್ನ ಸೇರಿಸ್ಕೋಬಹುದು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ನೋಡಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ. ಸೊ ಎವರೆಸ್ಟ್ ಚಿಕನ್ ಮಸಾಲಾ ಪೌಡರಲ್ಲಿ ಎಲ್ಲ ಥರ ಸ್ಪೈಸಸ್ಸು ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಅದು ಒಂದೇ ಮಸಾಲಾ ಪೌಡರನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಈ ರೀತಿ ಒಳಗಡೆ ಎಲ್ಲ ನೀಟಾಗಿ ಫಿಲ್ ಮಾಡ್ಕೋಬೇಕು ಮಸಾಲೆನ. ಅವಾಗಲೇ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡಿಯೋದು. ಇಲ್ಲ ಅಂದರೆ ಮೇಲ್ಗಡೆ ಮಾತ್ರ ಮಸಾಲ ಹಿಡಿದಿರುತ್ತೆ, ಒಳಗಡೆ ಏನು ಚಿಕನ್ಗೆ ಮಸಾಲ ಅಂಟಿರೋದಿಲ್ಲ. ಹಾಗಾಗಿ ಒಳಗಡೆ ಈ ರೀತಿ ನೀಟಾಗಿ ತುಂಬಿಸ್ಕೋಬೇಕು ಮಸಾಲೆನ. ಸೊ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ 1 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ಳೋಣ. ಸೊ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸಾಫ್ಟ್ ಆಗಿ ಮ್ಯಾರಿನೇಟ್ ಆಗುತ್ತೆ. ಇಲ್ಲ ಅಂದವರು ಹಾಗೆ ಕೂಡ ಇಡ್ಬೋದು. ಸೊ ಈಗ ಇದನ್ನ ಮುಚ್ಚಳ ಮುಚ್ಚಿ 1 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡೋಣ. ಓಕೆ, ಚಿಕನ್ ಮ್ಯಾರಿನೇಟು 1 ಅವರ್ ಮಿನಿಮಮ್ ಬಿಡಬೇಕು. ಅದಕ್ಕಿಂತ ಹೆಚ್ಚಿಗೆ ಬಿಟ್ರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಸೊ ಟೈಮ್ ಇಲ್ಲ ಅಂದರೆ 1 ಅವರ್ ಬಿಟ್ರೆ ಸಾಕು. ಸೊ ಈಗ ಪ್ಯಾನ್ ಅನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಸ್ಪೂನ್ ಬಟರ್ ಹಾಕೊತಾ ಇದ್ದೀನಿ. ಬಟರ್ ಅಥವಾ ಆಯಿಲ್ ಅಥವಾ ತುಪ್ಪ ಏನಿರುತ್ತೆ ಅದನ್ನ ಹಾಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಬಟರ್ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ಹಸಿ ಬೆಣ್ಣೆಯನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಬಟರನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಬಟರ್ ಕಾದಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ ಅನ್ನ ಇದರಲ್ಲಿ ಹಾಕೊಳ್ಳೋಣ. ಸೊ ಉಳಿದಿರೋಂಥ ಮಸಾಲೆನ ಈ ರೀತಿ ಅದ್ರ ಮೇಲೆ ಹಚ್ಕೊಳ್ಳೋಣ. ಸೊ ಇದನ್ನ ಆದಷ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗತ್ತೆ. ಯಾಕೆಂದ್ರೆ ಚಿಕನ್ ಅನ್ನ ಬೇಯೋದಕ್ಕೆ ನಾವು ಟೈಮ್ ಕೊಡಬೇಕು. ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ, ಚಿಕನ್ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. 1 ಸೈಡ್ 10 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ಈಗ ಇದನ್ನ 10 ನಿಮಿಷ ಹೀಗೆ ಬೇಯಕ್ಕೆ ಬಿಡೋಣ. ಓಕೆ, ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬ್ರೌನಿಶ್ ಆಗ್ತಾ ಇದೆ. ಈಗ 10 ನಿಮಿಷ ಆಯ್ತು. ಇನ್ನೊಂದು ಸೈಡ್ ಹೀಗೆ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡು ಕೂಡ ನಾವು 10 ನಿಮಿಷ ಚಿಕನ್ ಅನ್ನ ಬೇಯಿಸ್ಕೊಳ್ಳೋಣ.
ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಲ್ರೆಡಿ ಆ ರೋಸ್ಟೆಡ್ ಘಮ ಬರ್ತಾ ಇದೆ. ಸೊ ಈ ಸೈಡು ಕೂಡ ನಾವೀಗ 10 ನಿಮಿಷ ಬೇಯಿಸ್ಕೋಬೇಕು. ಸೊ ಎಕ್ಸ್ಟ್ರಾ ಮಸಾಲೆ ಎಲ್ಲ ಈ ರೀತಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಈಗ 10 ಮಿನಿಟ್ಸ್ ಆಗಿದೆ. ಮತ್ತೆ ಇನ್ನೊಂದು ಸೈಡ್ ಕ್ಲಿಪ್ ಮಾಡಿಕೊಂಡು ಮತ್ತೆ 10 ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಸೈಡು ಇನ್ನೊಂದು ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, ನೋಡಿ ತಂದೂರಿ ಚಿಕನ್ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಸೊ ಈಗ ನಾವು ಟೋಟಲ್ 30 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಚಿಕನ್ ಬೆಂದಿರಲ್ಲ ಅನ್ನೋ ಫೀಲ್ ಇದ್ರೆ ಇನ್ನೂ 10 ಮಿನಿಟ್ಸ್ ಕ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೋಬಹುದು. ಕೆಲವೊಂದು ಪೀಸ್ ತುಂಬಾ ದಪ್ಪ ಇರುತ್ತೆ. ಸೊ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಚಿಕನ್ ಬೇಗನೆ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತಂದೂರಿ ಚಿಕನ್. ಸೊ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಓಕೆ, ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ತಂದೂರಿ ಫ್ಲೇವರ್ ಬರೋಕ್ಕೋಸ್ಕರ ಸ್ವಲ್ಪ ಸ್ಮೋಕ್ ಹಾಕೋಣ. ಸೊ ಅದೇ ಮೇನ್ ಪ್ರೊಸೀಜರ್ ಇದರಲ್ಲಿ. ಅದೇ ನಿಮಗೆ ಒಳ್ಳೆ ತಂದೂರಿ ಫ್ಲೇವರ್ ಕೊಡೋವಂಥದ್ದು. ಸೊ ಮನೆಯಲ್ಲಿ ನೀವು ಹೇಗಿದ್ರು ಕಾಯೆಲ್ಲ ತುರ್ದೇ ಇರ್ತೀರಾ, ಅಥವಾ ಇಜ್ಲು ಇತ್ತಂದ್ರೆ ಅಥವಾ ಕಾಯಿ ತುರ್ದು ಇಟ್ಕೊಂಡಿರೋಂತಹ ಕಂಟೆನ ನೀವು ಬರ್ನ್ ಮಾಡಿಕೊಂಡು ಸ್ಮೋಕ್ ಹಾಕಿ ಇದಕ್ಕೆ ಈಗ ಲಿಡ್ ಕ್ಲೋಸ್ ಮಾಡಬೇಕು. ಸೊ ಹಾಗಾಗಿ ನಾನು ಮಧ್ಯ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಂಟ ಕೆಂಡನ ಮಾಡ್ಕೋಬೇಕು. ನೋಡಿ ಈ ಥರ ಹೊಗೆ ಬರುತ್ತೆ. ಈಗ ಒಂದು ಬೌಲನ್ನು ಇದ್ರ ಮಧ್ಯೆ ಪ್ಲೇಸ್ ಮಾಡೋಣ. ಇದಕ್ಕೆ 1-2 ಸ್ಪೂನ್ ಆಯಿಲ್ ಅಥವಾ ತುಪ್ಪ, ಒಂದೆರಡು ಡ್ರಾಪ್ ಈ ರೀತಿ ಹಾಕಿದ್ರೆ ಒಳ್ಳೆ ಸ್ಮೋಕ್ ಬರುತ್ತೆ. ಸೊ ಇದನ್ನು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅದ್ರದ್ದು ಘಮ ಹಿಡಿಯೋದಕ್ಕೆ ಬಿಡೋಣ. ಈಗ ಕಂಪ್ಲೀಟಾಗಿ ಚಿಕನ್ ಕುಕ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡು ಈ ಪ್ರೊಸೀಜರ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಮೋಕ್ ಎಲ್ಲ ಹಿಡ್ದಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ ತಂದೂರಿ ಚಿಕನ್ದು. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಚಿಕನ್ನು. ಸೊ ತವಾನಲ್ಲೇ ನಾವು ಈ ರೀತಿ ಚೆನ್ನಾಗಿ ತಂದೂರಿ ಚಿಕನ್ನ ಮಾಡ್ಕೋಬೋದು. ಸೊ ಈಗ ತಂದೂರಿ ಚಿಕನ್ ರೆಡಿ ಇದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಬನ್ನಿ. ನೋಡಿದ್ರಲ್ವಾ ವೀಕ್ಷಕರೇ, ಎಷ್ಟು ಸಿಂಪಲ್ ಆಗಿ ಮನೇಲೇನೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಈ ತಂದೂರಿ ಚಿಕನ್ನ ಮಾಡ್ಕೋಬೋದು ಅಂತ. ಅದು ಪ್ಯಾನಲ್ಲೇ ಕೂಡ ನಾವು ತಂದೂರಿ ಚಿಕನನ್ನು ಮಾಡ್ಕೋಬೋದು. ನೋಡೋದಕ್ಕಂತೂ ಸಖತ್ತಾಗಿ ರೆಡಿ ಆಗಿದೆ. ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ, ನೀವು ಕೂಡ ಮನೇಲಿ ಬೇಗ ಬೇಗ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.